ನಮ್ಮ ಸಂಸ್ಥೆ ಕಡೆಯಿಂದ ಪುಟ್ಟದಾದಂಥ ನೆನಪಿನ ಕಾಣಿಕೆ. ಯಕ್ಷಗಾನ ಕಲಾವಿದರು ರಾಜ್ಯದಾದ್ಯಂತ ಬಹಳ ಈ ನವೆಂಬರ್ ತಿಂಗಳಲ್ಲಿ ಬ್ಯುಸಿ ಇರುವಂಥವರು ನಮ್ಮ ಶ್ರೀನಿಧಿ ಅವರು. ಇವರ ಭವಿಷ್ಯ ಉಜ್ವಲವಾಗಲಿ ಅಂತ ಹೇಳ್ತಾ ಆಶೀರ್ವದಿಸ್ತಾ ನಮ್ಮ ಸಂಸ್ಥೆಯಿಂದ ಚಿಕ್ಕದಾದಂಥ ನೆನಪಿನ ಕಾಣಿಕೆ. ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ತನುಜಾ ಮೇಡಮ್ ಕೂಡ ಜೊತೆಗಿದ್ದಾರೆ. ಇವರಿಗೂ ಕೂಡ ಚಪ್ಪಾಳೆ ಮೂಲಕ ಕಾರ್ಯಕ್ರಮಕ್ಕೆ ಸ್ವಾಗತ. ವೇದಿಕೆಯನ್ನ ನಾಟ್ಯ ಸೌಂದರ್ಯ ಟ್ರಸ್ಟ್ ಅವರಿಗೆ ಬಿಟ್ಕೊಡ್ತಾ ಇದ್ದೇವೆ. ಮಣಿಕಂಠ ಮಹಾತ್ಮೆ ನಿಮ್ಮೆಲ್ಲರ ಮುಂದೆ ಚಪ್ಪಾಳೆಯೊಂದಿಗೆ ಎಲ್ಲ ನೃತ್ಯ ಗುರುಗಳು ಮುಂದೆ ಕುತ್ಕೊಳ್ಬೇಕು ಅಂತ ಕೇಳ್ಕೊತಾ ಇದ್ದೇನೆ. ಎಲ್ಲ ನೃತ್ಯ ಗುರುಗಳು ಮುಂದೆ ಕುತ್ಕೊಬೇಕು, ಚಪ್ಪಾಳೆ ಬರಲಿ. ನೃತ್ಯ ಗುರುಗಳು ಖ್ಯಾತ ನೃತ್ಯ ನಿರೂಪಕರು, ನೃತ್ಯವನ್ನ ನಿರ್ದೇಶಿಸಿ ವಸ್ತ್ರಾಲಂಕರಿಸಿ ಸಂಪೂರ್ಣ ಜವಾಬ್ದಾರಿಯನ್ನ ಹೊತ್ತಿರುವಂತ ಜೀವನ್ ಗುರುಜಿ ಅವರಿಗೆ ದೊಡ್ಡದಾದಂಥ ಚಪ್ಪಾಳೆಯೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಬಹಳ ಕುತೂಹಲದಿಂದ ಕಾಯ್ತಾ ಇರುವಂತ ಮಣಿಕಂಠ ಮಹಾತ್ಮೆ ನಿಮ್ಮೆಲ್ಲರ ಮುಂದೆ. ಎಲ್ಲ ನೃತ್ಯ ಗುರುಗಳು ಮುಂದೆ ಹೋಗ್ಬೇಕು ಅಂತ ಕೇಳ್ಕೊಂತಾ ಇದ್ದೇನೆ. ಒಬ್ಬನೇ ಸೂರ್ಯ, ಒಬ್ಬನೇ ಚಂದ್ರ, ಒಬ್ಬನೇ ದೇವರು. ಎಲ್ಲಾ ನದಿಗಳು ಸಾಗರವನ್ನೇ ಸೇರುವಂತೆ ಯಾವ ದೇವರಿಗೆ ನಮಸ್ಕರಿಸಿದರೂ ಅದು ಆ ಅನಂತ ಶಕ್ತಿಗೆ ಸೇರುವುದು. ಎಲ್ಲರೂ ಅವನ ಮಕ್ಕಳೇ, ಎಲ್ಲರ ರಕ್ಷಣೆಯ ಹೊಣೆಯೂ ಅವನದೇ. ಈ ಸತ್ಯವನ್ನು ಸ್ಪಷ್ಟಪಡಿಸಿ ದುಷ್ಟರನ್ನು ಶಿಕ್ಷಿಸಿ ಶಿಷ್ಟರನ್ನು ರಕ್ಷಿಸಲು ಭೂಮಿಗೆ ಬಂದ ಹರಿಹರರ ಶಕ್ತಿಯ ರೂಪವೇ ಅಯ್ಯಪ್ಪ. ಮಹಿಷಾಸುರನೆಂದರೇನು, ಅವನ ಸಾವು ಎಂದರೇನು? ಯಾರ ಉರಿಗಣ್ಣು ನೋಡಿದರೆ ಬ್ರಹ್ಮ ವಿಷ್ಣು ಮಹೇಶ್ವರರೇ ಹೆದರಿ ಅದೃಶ್ಯರಾಗುತ್ತಿದ್ದರೋ, ಯಾರ ಧ್ವನಿಯನ್ನು ಕೇಳಿದರೆ ಅಷ್ಟ ದಿಕ್ಪಾಲಕರೇ ದಿಕ್ಕಾಪಾಲಾಗಿ ಓಡುತ್ತಿದ್ದರೋ, ಯಾರ ಆಕ್ರೋಶವನ್ನು ಕಂಡರೆ ಇಂದ್ರನ ವಜ್ರಾಯುಧವೇ ಕೈ ಜಾರಿ ಬೀಳುತ್ತಿತ್ತೋ, ಅಂಥ ಮೂರು ಲೋಕದ ವೀರನನ್ನು ಯಾರು ಕೊಂದವರು? ಕೇವಲ ಒಂದು ಹೆಣ್ಣು. ಏನಂದೆ? ಸತ್ಯ ಮಹಿಷಿ, ಸತ್ಯ. ನಿಮ್ಮಣ್ಣನನ್ನು ಸಂಹರಿಸಲೆಂದೇ ದೇವತೆಗಳೆಲ್ಲ ಸೇರಿ ಅಪೂರ್ವ ಸೌಂದರ್ಯವತಿಯಾದ ಹೆಣ್ಣೊಂದನ್ನು ಸೃಷ್ಟಿಸಿ ಅದಕ್ಕೆ ತಮ್ಮ ಶಕ್ತಿಗಳನ್ನೆಲ್ಲ ಧಾರೆ ಎರೆದು ಯುದ್ಧಕ್ಕೆ ಕಳಿಸಿದ್ರು. ಆ ತ್ರಿಪುರ ಸುಂದರಿಯೇ ನಿಮ್ಮಣ್ಣ ಮಹಿಷಾಸುರನ್ನು ಸಂಹರಿಸಿದ್ದು. ತಾವು ಸಮೀಪಿಸಿದಾಗ ಯಾವುದೂ ರಕ್ಷಣೆಗೆ ಬರುವುದಿಲ್ಲ ಮಹಿಷಿ. ಸಾವು? ನನ್ನ ಅಣ್ಣನಿಗೆ ಸಾವು ತಂದ ಆ ದೇವತೆಗಳನ್ನೆಲ್ಲ ನಾಶ ಮಾಡದಿದ್ದರೆ ನಾನು ಮಹಿಷಿಯೇ ಅಲ್ಲ, ಭೃಷಾಂಡೆ. ಏನು ಮಹಿಷಿ? ಮರಗಲಿ ರಣಕಹಳೆ, ಸ್ವರ್ಗವನ್ನು ಮುತ್ತಲಿ ರಾಕ್ಷಸ ಪಡೆ, ದಶ ದಿಕ್ಕುಗಳಲ್ಲೂ ಹಾರಾಡಲಿ ನಮ್ಮ ವಿಜಯ ಪತಾಕೆ. ಹುಡುಕಬೇಡ ಮಹಿಷಿ. ಸುರರು ಮಹಾಶಕ್ತಿ ಸಂಪನ್ನರು, ದೈವ ಬಲವುಳ್ಳವರು. ಅವರನ್ನು ಎದುರಿಸುವುದು ಅಷ್ಟು ಸುಲಭವಲ್ಲ. ಏನದು ತಕ್ಕ ಸಿದ್ಧತೆ? ದೇವತೆಗಳು ಸಾವನ್ನು ಗೆದ್ದವರು. ಅವರನ್ನು ಎದುರಿಸಬೇಕಾದ್ರೆ ನೀನು ಸಾವನ್ನು ಗೆಲ್ಲಬೇಕು. ಸಾವನ್ನು ಗೆಲ್ಲುವುದು ಹೇಗೆ? ವರದಿಂದ. ನೀನು ಮೊದಲು ಸೃಷ್ಟಿಕರ್ತನನ್ನು ಕುರಿತು ತಪಸ್ಸು ಮಾಡಿ ಸಾವಿಲ್ಲದಂತೆ ವರವನ್ನು ಪಡೆದಕು. ಆಗ ಸುರರು ಸುಲಭವಾಗಿ ನಿನ್ನ ಸೇವಕರಾಗುವರು. ನಿಜ. ಮೊದಲು ತಪಸ್ಸು, ಆನಂತರ ಶತ್ರು ನಾಶ. ಓಂ ನಮೋ ಬ್ರಹ್ಮದೇವಾಯ ನಮಃ. 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 ಓಂ ನಮೋ ಮಹಿಷಿ, ತಂದೆ ಬ್ರಹ್ಮದೇವ, ನಮೋ ನಮಃ. ಮಹಿಷಿ, ನಿನ್ನ ತಪಸ್ಸಿಗೆ ಮೆಚ್ಚಿದೆ. ಬೇಕಾದ ವರವನ್ನು ಕೇಳು. ಬ್ರಹ್ಮದೇವ, ನನಗೆ ಸಾವಿಲ್ಲದಂತೆ ಅನುಗ್ರಹಿಸು. ಮಹಿಷಿ, ಹುಟ್ಟು ಸಾವು ಬಾಳಿನ ಎರಡು ಕೊನೆಗಳು. ಅವು ಒಂದನ್ನು ಬಿಟ್ಟು ಒಂದು ಇರುವುದಿಲ್ಲ. ಹುಟ್ಟಿದ ಮೇಲೆ ಸಾಯಲೇಬೇಕು. ಇದನ್ನು ಬಿಟ್ಟು ಮತ್ತೇನನ್ನಾದರೂ ಕೇಳು. ಹಾ, ಬೇರೆ ವರ ಕೇಳುತ್ತೇನೆ, ನೀನು ಇಲ್ಲ ಎನ್ನಬಾರದು. ಹಾಗೆಯೇ ಆಗಲಿ.
ನೀನು ಸಾವಿಲ್ಲದ ವರವನ್ನಂತೂ ಕೊಡಲಾರೆ. ಇಂಥವರಿಂದಲೇ ಸಾವು ಬರಬೇಕೆಂದು ಕೇಳಿದರೆ ಅದನ್ನಾದ್ರೂ ಕೊಡುವೆ ತಾನೆ? ಖಂಡಿತ ಕೊಡುತ್ತೇನೆ. ಹಾಗಾದ್ರೆ ಹರಿಹರರ ಸಮಾಗಮದಿಂದ ಬಾಲಕನೊಬ್ಬ ಜನಿಸಿ ಆ ಬಾಲಕನಿಂದಲೇ ನನ್ನ ಸಂಹಾರವಾಗಬೇಕು. ತಥಾಸ್ತು. ತಥಾಸ್ತು. ಅಯ್ಯೋ ಬ್ರಹ್ಮದೇವ, ದಾನವರೆಂದರೆ ಬುದ್ಧಿಹೀನರೆಂದುಕೊಂಡೆಯಾ? ಹರಿಯೂ ಗಂಡು, ಹರನೂ ಗಂಡು. ಇವರಿಬ್ಬರ ಸಮಾಗಮದಿಂದ ಶಿಶುವಾಗುವುದೆಂದರೇನು? ಅದು ನನ್ನನ್ನು ಕೊಲ್ಲುವುದೆಂದರೇನು? ನನಗಿನ್ನ ಸಾವಿಲ್ಲ, ನನಗಿನ್ನ ಮಾವಿಲ್ಲ. ಸೂತನು ಸನಕ ಸನಂದನಾದಿ ಮುನಿಗಳಿಗರುಹಿದ ಈ ಕಥನ. ಸ್ವಾಮಿ ಅಯ್ಯಪ್ಪ ಜನನ, ಇದು ಸ್ವಾಮಿ ಅಯ್ಯಪ್ಪ ಜನನ. ಈ ಚರಿತವಾಗಿರತ ಕೇಳಿದರು ದಿನನೆನೆದರು ದಿನನುಡಿದರು ನನ್ನ ಜನ್ಮವೇ ಚಿರಪಾವನ. ಸ್ವಾಮಿ ಅಯ್ಯಪ್ಪ ಜನನ, ಇದು ಸ್ವಾಮಿ ಅವತಾರ ಕಥನ. ಸ್ವಾಮಿ ಅಯ್ಯಪ್ಪ ಜನನ, ಇದು ಸ್ವಾಮಿ ಅವತಾರ ಕಥನ. ಮಂದರಗಿರಿಯೇ ಕಡೆಗೋಲು, ಪಾಶವು ವಾಸುಕಿಯ ಒಡಲು. ಹರಿಯೇ ತಾನು ಕಚ್ಚಪವಾಗಿ ಗಿರಿಗಾಧಾರವು ತಾನಾದ. ಹಾವಿನ ಹೆಡೆಯನು ಅಸುರರು ಬಾಲವ ಕಿಡಿದರು ಅಮರರು. ಅವನು ಅತ್ತಿತ್ತ ಗೆಳೆಯರು ಹರಿವೆನ್ನಲಿ ಗಿರಿ ತಿರುಗಲು. ಹಾಲಗಳಲಿ ಗೊಂದಲವಾಯಿತು, ಹೃದಯವೆಲ್ಲ ಕಲ್ಲೋಲವಾಯಿತು. ಮಹೋಗ್ರ ಚಂಚಲ ಭಯ ನಿನಾದದಿ ಗಗನಾಂಗಣವೇ ಚಂಚಲವಾಯಿತು. ಆಗಲೇ ಹೊಮ್ಮಿತು ಹಾಲಾಹಲ, ಕಿಡಿಗಡ ಚಿಮ್ಮಿತು ಹಾಲಾಹಲ. ವಿಷವನೇ ಸುರಿಸಿತು, ಜೀವಗಳ ಅಲಿಸಿತು, ಕಾಡಿಕೋಟಿಯನೆಲ್ಲ ಭೂತಿಯ ಮಾಡಿತು. ಮೇಲುತ್ತಿ ಬಂತಲ್ಲ ಹಾಲಾಹಲ, ಸಕಲ ಜಗದಲ್ಲಿ ಭಯದ ಕೋಲಾಹಲ. ಎಲ್ಲರೂ ಮಾಡುವ ಹಾಹಾಕಾರವ ಆಲಿಸಿದ ಆ ಶಂಕರನು, ಕರಳ ಜ್ವಾಲೆಯ ಸುಲಭದಲ್ಲಿ ತಾ ಕುಡಿದನು ಲೋಕ ಶುಭಂಕರನು. ಜಯವು ನೀಲಕಂಠ, ಜಯವು ಗರುಡಕಂಠ, ಜಯವು ಜಯವು ಜಗದೀಶ್ವರ, ಜಯವಿದೆ ನುಡಿಯಿತು ಜಗವೆಲ್ಲ. ಮಹಾವಿಘ್ನವೇ ತೊಲಗಿಹುದು, ಸಾಗರ ಮಥನ ತೊಡಗಿಹುದು. ಚಂದ್ರನ ಜೊತೆಯಲ್ಲಿ ಎಲ್ಲ ಸಿರಿಯು ಕ್ಷೀರ
ನೀರಾಂಬುದಿಯಲ್ಲಿ ಹುಟ್ಟಿದವು. ಆದಿಲಕ್ಷ್ಮಿಯು ಅವತರಿಸುತ್ತ ಶ್ರೀಹರಿಯ ಸೇರಿತು ಮನಸಾವರಿಸಿ. ನೋಡಿದಾಗಲೇ ಅಮೃತ ಕುಂಭ ಆಯಿತು ಅವರಲ್ಲಿ ಕಲಹಾರಂಭ. ನೋಡಿದಾಗಲೇ ಅಮೃತ ಕುಂಭ ಆಯಿತು ಅವರಲ್ಲಿ ಕಲಹಾರಂಭ. ದಾನವ ಗಣಗಳ ಕಾತರ, ದೇವಗಣದಲ್ಲಿ ತತ್ತರ. ಅಮೇಯ ಶಕ್ತಿಯ ಅಮೃತ ಕಳಶ ಆಯಿತು ರಾಕ್ಷಸ ಕೈಯ ವಶ. ಸುರರಿಗಾಯಿತು ಘನ ಕ್ಲೇಶ. ನಡೆದಿಹುದು ಆ ಕ್ಷಣದಲ್ಲಿ ಅದ್ಭುತ, ಇದುವರೆಗೂ ನಡೆಯದ ಪರಮಾದ್ಭುತ, ಇದುವರೆಗೂ ನಡೆಯದ ಪರಮಾದ್ಭುತ. ಅದು ಕನಸೋ ವೈಷ್ಣವ ಮಾಯೆಯೋ, ಅದು ವನಿತೆಯೋ ಶ್ರೀಹರಿ ಘನತೆಯೋ. ಗಲ್ಲು ಗಲ್ಲನೆ ಕಾಲ ಗೆಜ್ಜೆಗಳು ಚಲಿಸುತ್ತಿರೆ, ಮಣಿ ಕಂಕಣ ಕ್ವಣನ ನಾದವದು ಒಲಿಯುತ್ತಿರೆ. ಗಲ್ಲು ಗಲ್ಲನೆ ಕಾಲ ಗೆಜ್ಜೆಗಳು ಚಲಿಸುತ್ತಿರೆ, ಮಣಿ ಕಂಕಣ ಕ್ವಣನ ನಾದವದು ಒಲಿಯುತ್ತಿರೆ. ಮೃದು ನೀಲಿ ಮುಂಗುರುಳು ಹಣೆಯಲ್ಲಿ ನಲಿಯುತ್ತಿರೆ, ಚಾವರೆಯ ಕಣ್ಣುಗಳ ಗುಂಡಿಗಳು ಮುತ್ತುತ್ತಿರೆ. ಮದನ ಧನುವೇ ತರುಣಿ ರೂಪ ಧರಿಸಿದ ತೆರದಿ, ಮದ ಗಜವು ಗಮನವನ್ನು ಮರೆತು ನೋಡುವ ತೆರದಿ. ಮೆಲ್ಲನೆ ಬಂದಳೋ ಭಾಮಿನಿ, ಯಾರವಳು ಇನ್ಯಾರು ನವಜಗನ್ಮೋಹಿನಿ. ನವಜಗನ್ಮೋಹಿನಿ, 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 ನವಜಗನ್ಮೋಹಿನಿ. ಶ್ರೀಹರಿ ಲೀಲಾ ರೂಪದ ತರುಣಿಯ ನೋಡುತ್ತ ನಲಿದರು ದೇವಗಣ. ಶ್ರೀಹರಿ ಲೀಲಾ ರೂಪದ ತರುಣಿಯ ನೋಡುತ್ತ ನಲಿದರು ದೇವಗಣ. ಮಾಯೆಯ ಅರಿಯದೆ ಮಾಯಾ ಮೋಹಿನಿ ಬಳಿ ಸೇರಿದರು ದೈತ್ಯಗಣ. ಅವಳ ಕಣ್ಣ ನೋಟ ಕಂಡು ಆಸೆ ಪಟ್ಟರವರು, ಅವಳ ಸೆರಗು ಸೋಕಿ ತುಟಿಯ ತಡವಿಕೊಂಡರವರು. ಉಗುಳು ನಗೆಯ ಸೊಬಗು ನೋಡಿ ಮೂರ್ಛೆ ಹೋದರವರು, ಉದವ ತರುವ ನುಡಿ
ರಾಹುವು ತಿಳಿದನು ಮೋಸವನು, ಧರಿಸಿದ ದೇವರ ವೇಷವನು. ಸೂರ್ಯ ಚಂದ್ರರ ಸನ್ನೆಯ ನರಿತು, ಸುದರ್ಶನವು ಶಿರವನ್ನು ಕಡೆಯಿತು. ಆ ಶಿರವೇ ಗ್ರಹದಂತಾಯಿತು. ಮಾಯೆಯಿಂದ ಹೊರಬಂದಿಹ ಧನುಜರು ಸಮರ ಬೇರಿಯ ನುಡಿಸಿದರು. ಅಮರತ್ವವ ಹೊಂದಿರುವ ಅಮರರ ಕೈಯಲ್ಲಿ ಸಿಕ್ಕಿ ಬಡಿದಿದರು. ಆ ಮೋಹಿನಿಯದೆ ಈ ವಿಜಯ, ಜಗನ್ಮೋಹಿನಿಯಿಂದಲೇ ಘನ ವಿಜಯ. ಕೇಳಿರಯ್ಯ ಈ ಮೋಹಿನಿ ಪಡೆದ ವಿಜಯಗಳನ್ನು, ಈ ಮಾಯಿಗೆ ಬೂದಿಯಾದ ಆ ಭಸ್ಮಾಸುರನು. ವಿಷ್ಣು ಮಾಯೆಯನ್ನು ತಿಳಿದು ಬೆಳಗಾದನು ಶಿವನು, ನಿಜವರಿಯಲು ವೈಕುಂಠಕ್ಕೆ ಹೋದ ಮೋಹಹರನು. ಶ್ರೀಹರಿ, ನಿನ್ನ ಲೀಲೆಗಳೆಷ್ಟೋ ಕೇಳಿರುವೆ. ಆ ದಿನ ದೇವಗಣಕ್ಕೆ ಅಮೃತವ ಹಂಚಿದೆ. ಭಸ್ಮಾಸುರನ ಬಾರಿಯಿಂದ ನನ್ನನ್ನೂ ರಕ್ಷಿಸಿರುವೆ. ಆಗ ನಾನೆಂದಿಗೂ ನೋಡಲೇ ಇಲ್ಲ ನಿನ್ನ ಆ ಮೋಹಿನಿ ಅವತಾರವನ್ನು. ಈಗ ನನ್ನಲ್ಲಿ ಮೂಡುತ್ತಿದೆ ಹೊಸದಾದ ಕುತೂಹಲ. ಇದು ಆಸಕ್ತಿಯೋ ಅನುರಕ್ತಿಯೋ, ಯಾವ ದೈವ ಕಾರ್ಯಕ್ಕೆ ಪ್ರಸಕ್ತಿಯೋ? ಶ್ರೀಹರಿ, ಎಲ್ಲಿ ತೋರು ನಿನ್ನ ಆ ಜಗನ್ಮೋಹಿನಿ ರೂಪವನ್ನು. ಪ್ರೀತಿ ಶಿವ ಕೋರಿದ, ಹರಿಮುಗುಳು ನಗೆ ಬೀರಿದ, ಮರುಕ್ಷಣದಿ ಶ್ರೀಕಾಂತನು, ಆ ಮಾಯವೇ ಆದನು. ವಿಷ್ಣುವು ಎಲ್ಲಿನಿ ಏನಾದನಿನಿ, ಶಿವನು ತಕ್ಷಣ ಬೆರಗಾದ. ಮೂರು ಕಂಗಳಲ್ಲಿ 7 ಲೋಕಗಳು ಹುಡುಕಲು ತಾನು ಮುಂದಾದ. ಶಿವನ ಕಣ್ಣಿಗೆ ಬಿದ್ದಳು ಭುವಿಯಲ್ಲಿ ಒಂದು ಮೋಹನಾಂಗಿ. ಅವಳ ಚೆಲುವಿಂದ ಶಿವನ ಮತಿ ಹೋಯ್ತು, ಮೋಹ ದೇಹದಲ್ಲಿ ಪೊಂಗಿ. ತಕ್ಷಣ ಎದ್ದನು ಶಂಕರನು, ಅವಳನ್ನು ಬಯಸಿ ಪರಾತ್ಪರನು. ತಕ್ಷಣ ಎದ್ದನು ಶಂಕರನು, ಅವಳನ್ನು ಬಯಸಿ ಪರಾತ್ಪರನು.
ನಮಸ್ಕಾರ. ಮಣಿಕಂಠ, ಈ ಕ್ಷಣವೇ ನೀನು ದೇವಲೋಕಕ್ಕೆ ದಯಮಾಡಿಸಬೇಕು. ಏಕೆ? ಎಲ್ಲವನ್ನೂ ತಿಳಿದಿರುವ ಮಹಾಜ್ಞಾನಿ ನೀನು. ಆ ರಾಕ್ಷಸಿ ಮಹಿಷಿ ದೇವಲೋಕಕ್ಕೆ ನುಗ್ಗಿ ಅಮೃತಕ್ಕಾಗಿ ದೇವೇಂದ್ರನನ್ನು ನಾನಾ ರೀತಿ ಹಿಂಸಿಸುತ್ತಿದ್ದಾಳೆ. ನೀನು ಯಾವ ಕಾರಣಕ್ಕಾಗಿ ಜನ್ಮವೆತ್ತಿರುವೆಯೋ ಅದನ್ನು ಪೂರೈಸುವ ಸಮಯ ಬಂದಾಯಿತು. ಆ ಮಹಿಷಿಯನ್ನು ಸಂಹರಿಸಿ ಈ ಮಹತ್ತರವಾದ ಲೋಕ ಕಲ್ಯಾಣ ಕಾರ್ಯವನ್ನು ಪೂರ್ಣಗೊಳಿಸು. ದೇವತೆಗಳಿಗುಂಟಾಗಿರುವ ರಾಕ್ಷಸ ಭೀತಿಯನ್ನು ತಪ್ಪಿಸು. ನಾರಾಯಣ. ಈಗ ನಾನು ನಿಮ್ಮನ್ನು ಬಂಧಿಸಿರುವ ಈ ಮಾಯಾಸ್ತ್ರದಿಂದ ಬಿಡಿಸಲು ಆ ಹರಿಹರ ಬ್ರಹ್ಮಾದಿಗಳನ್ನು ಸಾಧ್ಯವಿಲ್ಲ. ಮದಾಂಧ, ದುಷ್ಟ, ದುರ್ವ ವಾಸಿಕೆಯನ್ನು ಹಿಡಿಯಲು ರಾಕ್ಷಸರು ಬೇಕಾಯಿತು. ಮಂದರ ಪರ್ವತವನ್ನು ಎಳೆದಾಡಲು ದಾನವರು ಬೇಕಾಯಿತು. ಕ್ಷೀರಸಾಗರವನ್ನು ಕಡೆಯಲು ದೈತ್ಯರು ಬೇಕಾಯಿತು. ಅಮೃತ ಕುಡಿಯಲು ಮಾತ್ರ ನಾವು ಅರ್ಹರಲ್ಲವೋ? ನನಗೀಗ ಅಮೃತವನ್ನು ಕೊಟ್ಟರೆ ಸರಿ, ಇಲ್ಲದಿದ್ದರೆ ಈ ದೇವಲೋಕವನ್ನೇ ನಾಶ ಮಾಡಿಬಿಡುತ್ತೇನೆ. ನಿಲ್ಲು. ಮೊದಲು ನಿನ್ನ ಪ್ರಾಣವನ್ನು ಉಳಿಸಿಕೊ, ಆನಂತರ ದೇವಲೋಕದ ಮಾತನಾಡು. ಯಾರದು ಮರೆಯಲ್ಲಿ ನಿಂತು ಈ ಮಹಿಷಿಯ ಪ್ರಾಣದ ವಿಷಯ ಮಾತನಾಡುತ್ತಿರುವುದು? ಧೈರ್ಯವಿದ್ದರೆ ಎದುರಿಗೆ ಬಾ. ಯಾರು ನೀನು? ನಾನು ಮಣಿಕಂಠ. ಆ ವಿಷಕಂಠನಿಗೆ ಹೆದರದ ನಾನು ಮಣಿಕಂಠನಿಗೆ ಹೆದರುವೆನೇನು? ನೀನೇನೋ ಬಾಲಕ. ಈ ಮಹಿಷಿಯನ್ನು ಕೆರಳಿಸಬೇಡ, ಹೊರಟು ಹೋಗು. ಷಣ್ಮುಖನು ಬಾಲಕನಾಗಿದ್ದಾಗಲೇ ತಾರಕಾಸುರನನ್ನು ಎದುರಿಸಿದ್ದು, ಸಂಹರಿಸಿದ್ದು. ಅವನು ಹುಟ್ಟಿದ್ದೇ ತಾರಕನಿಗಾಗಿ. ನಾನು ಹುಟ್ಟಿದ್ದೆ ನಿನಗಾಗಿ, ನಿನ್ನ ಸಂಹಾರಕ್ಕಾಗಿ. ಎಲ್ಲ ಕೊನ್ನೆ, ನೀನು ನನ್ನನ್ನು ಸಂಹರಿಸುವಿಯಾ? ಮಣಿಕಂಠ, ಮಣಿಕಂಠ, ಈ ಮಾಯಾ ಬಂಧನದಿಂದ ಬೇಗ ನಮ್ಮನ್ನೆಲ್ಲ ರಕ್ಷಿಸು. ರಕ್ಷಿಸು ದಯ ತೋರಿ ದುಷ್ಟ ದೈತ್ಯ ಕುಲವೈರಿ ಮಹಿಷಿ ಸಂಹಾರಕ್ಕೆ ದಾರಿ ತೋರಿ ಶಾಂತಿಯ ನೀಡು ಮುರಾರಿ, ಶಾಂತಿಯ ನೀಡು ಮುರಾರಿ. ಸುತ್ತನೆ ಅಯ್ಯಪ್ಪ, ಅನಾಥ ರಕ್ಷಕನೇ ಅಯ್ಯಪ್ಪ, ಆಪ
ಆಪತ್ ಬಾಂಧವನೇ ಅಯ್ಯಪ್ಪ, ಆಶ್ರಿತ ವತ್ಸಲನೇ ಅಯ್ಯಪ್ಪ, ಸತ್ಯ ಸ್ವರೂಪನೇ ಅಯ್ಯಪ್ಪ, ಕರುಣಾಸಾಗರನೇ ಅಯ್ಯಪ್ಪ, ಅನ್ನದಾನ ಪ್ರಭುವೇ ಅಯ್ಯಪ್ಪ, ಶಾಂತಮೂರ್ತಿಯೇ ಅಯ್ಯಪ್ಪ, ದೀನರ ಬಂಧುವೇ ಅಯ್ಯಪ್ಪ, ಲೋಕೋದ್ಧಾರಕನೇ ಅಯ್ಯಪ್ಪ, ಕರುಣಾಸಾಗರನೇ ಅಯ್ಯಪ್ಪ, ರಕ್ಷಿಸು ರಕ್ಷಿಸು. ಎಷ್ಟೋ ವರ್ಷಗಳಿಂದ ನಿನ್ನ ಆಗಮನವನ್ನು ನಿರೀಕ್ಷಿಸುತ್ತಾ ತಪಗೈದೆ. ಲೋಕೋದ್ಧಾರಕ್ಕಾಗಿ ಧರೆಗೆ ಬಂದ ಧರ್ಮ ಪ್ರಭುವೇ, ನನ್ನನ್ನು ಉದ್ಧರಿಸು. ಶಬರಿ, ನಿನ್ನ ಇಷ್ಟ ಸಿದ್ಧಿಸಲಿ. ನೀನು ತಪಸ್ಸು ಮಾಡಿದ ಈ ಸ್ಥಳ ಇಂದಿನಿಂದ ಶಬರಿಮಲೆ ಎಂದೇ ಪ್ರಸಿದ್ಧಿಯಾಗುವುದು. ಅಷ್ಟು ಸಾಲದು ತಂದೆ. ನೀನು ಅನವರತ ಈ ಗಿರಿಯಲ್ಲಿಯೇ ನೆಲೆಸಬೇಕು. ಶರಣು ಎಂದು ಬಂದವರ ಕಷ್ಟಗಳನ್ನು ನಿವಾರಿಸಿ ನೆಮ್ಮದಿ ಕೊಡಬೇಕು ತಂದೆ. ಆಗಲಿ, ನಿನ್ನಿಷ್ಟದಂತೆ ಆಗಲಿ. ನೀನು 18 ಬಾರಿ ಪ್ರದಕ್ಷಿಣೆ ಮಾಡಿ ನಮಸ್ಕರಿಸಿ ಬೇಡಿದ ಬೇಡಿಕೆಯಂತೆ ನಾನು ಇನ್ನು ಮುಂದೆ ಈ ಶಬರಿಮಲೆಯಲ್ಲೇ ನೆಲೆಸುವೆನು. ನನ್ನ ಮಂದಿರಕ್ಕೆ 18 ಮೆಟ್ಟಿಲುಗಳಿದ್ದು ಅವು 18 ಸಿದ್ಧಿಗಳ ಸಂಕೇತವಾಗಿರುವವು. ಬರುವ ಭಕ್ತರು ಪ್ರತಿ ವರ್ಷವೂ ಒಂದೊಂದು ಸಿದ್ಧಿಯನ್ನು ಪಡೆಯುವರು. 18 ವರ್ಷಗಳು ನಿರಂತರವಾಗಿ ಈ ಪುಣ್ಯ ಭೂಮಿಗೆ ಬಂದು ದರ್ಶನ ಮಾಡಿದವರು ಸಿದ್ಧ ಪುರುಷರಾಗಿ ಮೋಕ್ಷವನ್ನು ಪಡೆಯುವರು. ಧನ್ಯಳಾದೆ ತಂದೆ, ಧನ್ಯಳಾದೆ. ಸ್ವಾಮಿ ಅಯ್ಯಪ್ಪ, ಸ್ವಾಮಿ ಅಯ್ಯಪ್ಪ, ಶರಣಮ್ಮಯ್ಯಪ್ಪ, ತಂದೆ ಶರಣಮ್ಮಯ್ಯಪ್ಪ, ಶರಣಮ್ಮಯ್ಯಪ್ಪ, ತಂದೆ ಶರಣಮ್ಮಯ್ಯಪ್ಪ. ಸ್ವಾಮಿ ಅಯ್ಯಪ್ಪ, ಸ್ವಾಮಿ ಅಯ್ಯಪ್ಪ, ಶರಣಮ್ಮಯ್ಯಪ್ಪ, ತಂದೆ ಶರಣಮ್ಮಯ್ಯಪ್ಪ, ಶರಣಮ್ಮಯ್ಯಪ್ಪ, ತಂದೆ ಶರಣಮ್ಮಯ್ಯಪ್ಪ. ತಲೆ ಮೇಲೆ ನಿನ್ನ ಇರುಮುಡಿಯೂ ಇರಲು, ಮನದಲ್ಲಿ ನೋಡೋ ಆಸೆ ತುಂಬಿರಲು. ಸ್ವಾಮಿ ಅಯ್ಯಪ್ಪ ಶರಣು ಎನ್ನುತ್ತಲಿರಲು, ಕಲ್ಲು ಮುಳ್ಳೆಲ್ಲ ಕಾಲ್ಗೆ ಹೂವುಗಳು. ಎರಿಮೇಲಿಯಲ್ಲಿ ಕುಣಿಯುವರು ಎಲ್ಲ, ಆನಂದದಿಂದ ಹಾಡದವರಿಲ್ಲ. ಸ್ವಾಮಿ ತಿಂದಕತ್ತೋ, ಅಯ್ಯಪ್ಪ ತಿಂದಕತ್ತೋ, ಅಯ್ಯಪ್ಪ ತಿಂದಕತ್ತೋ, ಸ್ವಾಮಿ ತಿಂದಕತ್ತೋ, ಸ್ವಾಮಿ ತಿಂದಕತ್ತೋಂ ತೋಂ, ಅಯ್ಯಪ್ಪ ತಿಂದಕತ್ತೋಂ ತೋಂ, ಅಯ್ಯಪ್ಪ ತಿಂದಕತ್ತೋಂ ತೋಂ, ಸ್ವಾಮಿ ತಿಂದಕತ್ತೋಂ ತೋಂ. ಎರಿಮೇಲಿಯಲ್ಲಿ ಕುಣಿಯುವರು ಎಲ್ಲ, ಆನಂದದಿಂದ ಹಾಡದವರಿಲ್ಲ. ಎಂದೆಂದು ಅಲ್ಲಿ ಜಾತಿ ಮಾತಿಲ್ಲ, ಸ್ವಾಮಿ ಎದುರಲ್ಲಿ ಒಂದೇ ಜನರೆಲ್ಲ. ಸ್ವಾಮಿ ಅಯ್ಯಪ್ಪ, ಸ್ವಾಮಿ ಅಯ್ಯಪ್ಪ, ಶರಣಮ್ಮಯ್ಯಪ್ಪ, ತಂದೆ ಶರಣಮ್ಮಯ್ಯಪ್ಪ, ಶರಣಮ್ಮಯ್ಯಪ್ಪ, ತಂದೆ ಶರಣಮ್ಮಯ್ಯಪ್ಪ. ಕಡಲಲೆಯ ಹಾಗೆ ಬರುತ್ತಿರುವ ಜನರು, ಭಕ್ತಿಯೇ ಅಲ್ಲಿ ಎಲ್ಲರ ಉಸಿರು. 18 ಮೆಟ್ಟಿಲ ಏರುತ್ತಲಿರಲು, ಎಲ್ಲರೆದೆಯಲ್ಲಿ ಹರುಷದ ಹೊನಲು. ತುಪ್ಪದ ಅಭಿಷೇಕ, ಗಂಧದ ಅಭಿಷೇಕ, ಧರ್ಮಶಾಸ್ತ್ರನಿಗೆ ಹಲವು ಅಭಿಷೇಕ.
ಕಂಗಳಿಗೆ ಅದು ದೇವಲೋಕ. ನಿಜವಾಗಿ ಅಂದೇ ಬದುಕಿದ್ದು ಸಾರ್ಥಕ. ಸ್ವಾಮಿ ಅಯ್ಯಪ್ಪ, ಸ್ವಾಮಿ ಅಯ್ಯಪ್ಪ, ಶರಣಮ್ಮಯ್ಯಪ್ಪ, ತಂದೆ ಶರಣಮ್ಮಯ್ಯಪ್ಪ, ಶರಣಮ್ಮಯ್ಯಪ್ಪ, ತಂದೆ ಶರಣಮ್ಮಯ್ಯಪ್ಪ. ಓಂ ಓಂ ಅಯ್ಯಪ್ಪ, ಓಂ ಗುರುನಾಥ ಅಯ್ಯಪ್ಪ, ಓಂ ಓಂ ಅಯ್ಯಪ್ಪ, ಓಂ ಗುರುನಾಥ ಅಯ್ಯಪ್ಪ, ಓಂ ಓಂ ಅಯ್ಯಪ್ಪ, ಓಂ ಗುರುನಾಥ ಅಯ್ಯಪ್ಪ. ವರುಷಕ್ಕೆ ಒಮ್ಮೆ ದೇವರಿಗೆ ಇಡುವ ಒಡವೆಗಳು ಇರುವ ಪೆಟ್ಟಿಗೆಯು ಬರುವ ಆ ದೃಶ್ಯವನ್ನು ಕಾಣುವುದೇ ಭಾಗ್ಯ. 100 ಜನುಮಗಳು ತಂದಿರುವ ಪುಣ್ಯ. ಅಲಂಕಾರವೆಲ್ಲ ಮುಗಿದಾದ ಮೇಲೆ ಕರ್ಪೂರದಿಂದ ಬೆಳಗುವ ವೇಳೆ ಬಾನಲ್ಲಿ ಮೂಡಿ ಬರುವುದು ಜ್ಯೋತಿ. ಬೆಳಗುವುದು ಬೆಳಗುವುದು ಆನಂದ ಜ್ಯೋತಿ. ಬೆಳಗುವುದು ಬೆಳಗುವುದು ಆನಂದ ಜ್ಯೋತಿ. ಸ್ವಾಮಿಯೇ ಅಯ್ಯಪ್ಪ, ಶರಣಂ ಶರಣಂ ಅಯ್ಯಪ್ಪ, ಸ್ವಾಮಿಯೇ ಅಯ್ಯಪ್ಪ, ಶರಣಂ ಅಯ್ಯಪ್ಪ, ಅಯ್ಯಪ್ಪ, ಸ್ವಾಮಿಯೇ ಅಯ್ಯಪ್ಪ, ಶರಣಂ ಅಯ್ಯಪ್ಪ, ಅಯ್ಯಪ್ಪ, ಸ್ವಾಮಿಯೇ ಶರಣಂ ಅಯ್ಯಪ್ಪ, ಅಯ್ಯಪ್ಪ. हरिवरासनं विश्वमोहनं हरिदधीश्वरम् आराध्यपादुकम् हरिविमर्दनं नित्यनर्तनं हरिहरात्मजं देवमाश्रये. शरणमय्यप्पा स्वामी शरणमय्यप्पा, ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ. ಶರಣಕೀರ್ತನಂ ಭಕ್ತಮಾನಸಂ ಭರಣಲೋಲುಪಂ ನರ್ತನಾಲಸಂ ಅರುಣಭಾಸುರಂ ಭೂತನಾಯಕಂ ಹರಿಹರಾತ್ಮಜಂ ದೇವಮಾಶ್ರಯೇ. ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ, ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ. ಪ್ರಣಯ ಸತ್ಯಕಂ ಪ್ರಾಣನಾಯಕಂ ಪ್ರಣತಕಲ್ಪಕಂ ಸುಪ್ರಭಾಂಜಿತಂ ಪ್ರಣವಮಂದಿರಂ ಕೀರ್ತನಪ್ರಿಯಂ हरिहरात्मजं देवमाश्रये. शरणमय्यप्पा स्वामी शरणमय्यप्पा, शरणमय्यप्पा स्वामी शरणमय्यप्पा. शरणमय्यप्पा स्वामी शरणमय्यप्पा, शरणमय्यप्पा स्वामी शरणमय्यप्पा. श्रुतजनप्रियं चिन्तितप्रदं श्रुतिविभूषणं साधुजीवनं श्रुतिमनोहरं गीतलालसं हरिहरात्मजं देवमाश्रये. शरणमय्यप्पा स्वामी शरणमय्यप्पा, शरणमय्यप्पा स्वामी शरणमय्यप्पा. शरणमय्यप्पा स्वामी शरणमय्यप्पा, शरणमय्यप्पा स्वामी शरणमय्यप्पा. शरणमय्यप्पा
ಶರಣಮಯ್ಯಪ್ಪ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ. ಸ್ವಾಮಿಯೇ ಸತ್ಯನಿಲಯದ 18 ಪಡಿಗೊಡೆಯನೇ ಓಂ ಶ್ರೀ ಧರ್ಮಶಾಸ್ತ್ರನೇ ಶ್ರೀ ಮಕರ ಜ್ಯೋತಿಯೇ ಓಂ ಅರಿತು ಅರಿಯದಲೇ ತಿಳಿದು ತಿಳಿಯದಲೇ ನಾವು ಗೈದ ಎಲ್ಲ ತಪ್ಪುಗಳ ಮನ್ನಿಸಿ ಸಲಹಿ ಕಾಪಾಡು ತಂದೆ. ಓಂ ಶ್ರೀ ಸತ್ಯ ಸಾಕಾರ 18 ಮೆಟ್ಟಿಲ ಗುಡಿದೇವ ಬಿಲ್ಲಾಳಿ ವೀರ ವೀರಮಣಿಕಂಠ ಪಂಚಗಿರಿಯ ಕಲಿಯುಗ ವರದ ಓಂ ಶ್ರೀ ಹರಿಹರ ಸುತ ಆನಂದ ಚಿತ್ತನಯ್ಯನಯ್ಯಪ್ಪ ನನ್ ಸ್ವಾಮಿಯೇ ಶರಣಮಯ್ಯಪ್ಪ.